ಕರ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾಗಿರುವಂತಹ ವಂದನೆಗಳನ್ನು ತಿಳಿಸುವುದಾಗಿದ್ದೇನೆ. ಪ್ರಿಯರೇ, ಎಲ್ಲರೂ ಕೂಡ ಹೇಗಿದ್ದೀರಿ? ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬುವುದಾಗಿದ್ದೇನೆ. ಪ್ರಿಯರೇ, ದೇವರಿಗೆ ನಿಜವಾಗಲೂ ಕೂಡ ಎಷ್ಟು ಸ್ತುತಿ ಹೇಳಿದರೂ ಕೂಡ ಸಾಕಾಗುವುದಿಲ್ಲ. ಈ ಒಂದು ಹೊಸ ತಿಂಗಳು ಅಂದರೆ ನವೆಂಬರ್ 2ನೇ ತಾರೀಕು ಈ ಭಾನುವಾರ ದಿನದಲ್ಲಿ ಪ್ರಿಯರೇ, ನಾವೆಲ್ಲರೂ ಕೂಡ ಕರ್ತನ ಸನ್ನಿಧಾನಕ್ಕೆ ಬರುವಂತೆ ದೇವರು ತಾನೇ ಸಹಾಯವನ್ನು ಮಾಡಿದ್ದಾನೆ. ದೇವರು ನಿಜವಾಗಲೂ ಕೂಡ ಕಳೆದ ತಿಂಗಳು ತನ್ನ ಪ್ರಭಾವದಲ್ಲಿ ನಮ್ಮ ಎಲ್ಲರನ್ನು ಕೂಡ ಅತ್ಯದ್ಭುತ ರೀತಿಯಲ್ಲಿ ಕಾಪಾಡಿದ್ದಾನೆ. ಆತನು ಎಷ್ಟೋ ಅದ್ಭುತವಾದ ಕಾರ್ಯಗಳನ್ನ ನಮ್ಮ ಮತ್ತು ನಿಮ್ಮ ಜೀವನದಲ್ಲಿ ಆತನು ಮಾಡಿದಕ್ಕಾಗಿ ದೇವರಿಗೆ ವಂದನೆ ಹೇಳಕ್ಕೆ ಇಷ್ಟಪಡುವನಾಗಿದ್ದೇನೆ. ಹೌದು ಪ್ರಿಯರೇ, ಈ ಒಂದು ಮುಂಜಾನೆ ಜಾವದಲ್ಲಿ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಭರಿತನಾಗಿರುವಂತ ನಮ್ಮ ದೇವರೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಒಂದು ಭಾನುವಾರದ ಮುಂಜಾನೆ ಜಾವದಲ್ಲಿ ಕರ್ತನೆ ನಿನ್ನ ಪಾತ್ರಗಳಿಗೆ ಬಂದು ಸ್ವಾಮಿ ನಿನಗೆ ಮಹಿಮೆ ಪಡಿಸುವಂತೆ ನಮಗೆ ಕೊಟ್ಟಿರುವಂತೆ ಒಂದು ಮಹಾಕೃಪೆಗಾಗಿ ಸ್ತೋತ್ರ. ಒಳ್ಳೆ ಗಳಿಗೆಗಾಗಿ ನಾನು ನಿನಗೆ ವಂದಿಸುವನಾಗಿದ್ದೇನೆ ಸ್ವಾಮಿ ದೇವರೇ. ಈಗ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಇರುವಾಗ ಪರಲೋಕದ ಜ್ಞಾನ ಕೊಡು, ಪರಿಶುದ್ಧ ಆತ್ಮನಿಂದ ಸ್ವಾಮಿ ಕರ್ತನೆ ನಮಗೆ ತುಂಬಿಸಿ ನಡೆಸಿಕೊಂಡು ಬರಬೇಕೆಂದು ಪ್ರಾರ್ಥಿಸುತ್ತೇನೆ. ನಿನಗೆ ಮಾತ್ರ ಮಹಿಮೆಯಾಗಲಿ. ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ತಂದೆ, ಆಮೇಲೆ. ಈ ಒಂದು ಮುಂಜಾನೆ ಜಾವದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ದಾವೀದನು ಬರೆದಿರುವಂತಹ ಕೀರ್ತನೆ 122ನೇ ಕೀರ್ತನೆಯನ್ನ ಈ ಸಂದರ್ಭದಲ್ಲಿ 1ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಯಾತ್ರಿಕರು ಯೆರೂಸಲೇಮನ್ನ ವಂದಿಸುವಂತಕ್ಕಂಥದ್ದು ನೋಡಿ. 1ನೇ ವಚನವನ್ನು ನಾವು ಓದುವಾಗ ಇಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ: ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಇಲ್ಲಿ ಭಕ್ತನಾಗಿರುವಂತಹ ದಾವೀದನು ಆತನು ಹೇಳ್ತಾ ಇದ್ದಾನೆ. ಈತನು ದೊಡ್ಡ ರಾಜ್ಯನು ಅರಸನಾಗಿದ್ದರೂ ಕೂಡ ಎಲ್ಲಾ ರೀತಿಯಲ್ಲಿ ಆತನಿಗೆ ಪ್ರತಿಯೊಂದು ಅವಕಾಶಗಳಿದೆ, ಸವಲತ್ತಿದೆ. ಪ್ರತಿಯೊಂದು ರೀತಿಯಲ್ಲೂ ಕೂಡ ಈತನು ಹೇಳ್ತಾ ಇದ್ದಾನೆ, ದೇವರ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ಸಂತೋಷವಾಯಿತು. ದೇವರ ಸನ್ನಿಧಾನವನ್ನು ಬಯಸುವುದು ಆತನಿಗೆ ಸಂತೋಷ. ದೇವರ ಒಂದು ಮಂದಿರಕ್ಕೆ ಹೋಗೋಣ ಬಾ ಎಂದು ಹೇಳಿದಾಗ ಆತನಿಗೆ ತುಂಬಾ ಒಂದು ಉತ್ಸಾಹ. ಪ್ರಿಯರೇ, ಇವತ್ತು ಎಷ್ಟೋ ಜನಗಳು ಬೇರೆ ಬೇರೆ ವಿಷಯದಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಕೆಲವರು ಕುಡಿಯುವುದರಲ್ಲಿ, ಕೆಲವರು ಜೂಜಾಟ ಆಡುವುದರಲ್ಲಿ, ಕೆಲವರು ಜಗಳ ಆಡುವುದರಲ್ಲಿ, ಕ್ಲಬ್ನಲ್ಲಿ ಡ್ಯಾನ್ಸ್ ಮಾಡುವುದರಲ್ಲಿ, ಕೆಲವರು ಮೊಬೈಲ್ ಅನ್ನ ಅದರಲ್ಲಿ ಬಳಸಿಕೊಂಡು ಮತ್ತು ಅನೇಕ ಸಮಯವನ್ನು ವ್ಯರ್ಥ ಮಾಡಿಕೊಂಡು ತಮ್ಮ ಜೀವಿತವನ್ನು ಕಳೀತಾ ಇದ್ದಾರೆ. ಇವತ್ತು ಭಾನುವಾರ ದಿನ ನೋಡ್ರಿ, ಎಷ್ಟೋ ಜನರು ಹೊರಗಡೆ ಹೋಗಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಕೂತ್ಕೊಳ್ಳೋದು, ಸಮಯವನ್ನು ವ್ಯರ್ಥ ಮಾಡಿಕೊಂಡು ತಮ್ಮ ಜೀವಿತವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ. ಆದ್ರೆ ದೇವರ ಮಕ್ಕಳಾಗಿರುವಂತ ನಾವು ಮತ್ತು ನೀವುಗಳು ದೇವರ ಸನ್ನಿಧಾನವನ್ನ ನಾವು ಬಯಸಬೇಕಾಗುತ್ತದೆ. ಆತನ ಸಮ್ಮುಖದಲ್ಲಿ ನಾವು ಕೂತುಕೊಂಡು ಆರಾಧನೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಮಹಿಮೆ ಪಡಿಸಬೇಕು. ಹೀಗೆ ಮಾಡುವಾಗ ದೇವರ ಪ್ರಸನ್ನತೆ ನಮ್ಮ ಮೇಲೆ ಇಳಿದು ಬರುವಂತದ್ದಾಗಿದೆ. ದೇವರಿಗೆ ಸಂತೋಷವಾಗುತ್ತದೆ. ಈ ಸಬ್ಬತ್ ದಿನವೂ ಕೂಡ ದೇವರು ನೇಮಕ ಮಾಡಿರುವಂತ ದಿನವಾಗಿದೆ. ಇದರಲ್ಲಿ ನಾವು ನನ್ನ ಮಕ್ಕಳು, ಹೆಂಡತಿ, ಗಂಡ ಎಲ್ಲ ನಮ್ಮ ಬಂಧು ಮಿತ್ರರು ಎಲ್ಲರೂ ಸೇರಿ ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರಿಗೆ ಸಂತೋಷವಾಗುತ್ತದೆ. ಪ್ರಿಯರೇ, ದೇವರು ನಿಜವಾಗಲೂ ನಮ್ಮ ಮೇಲೆ ತನ್ನ ಕೃಪಾ ಅತಿಶಯವಾದ ಕಾರ್ಯಗಳು ನಮ್ಮ ಮೇಲೆ ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ತನ್ನ ಪ್ರಣಾಳಿಕೆಯ ಆ ಮೇರೆಗೆ ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳುವಂತೆ ದೇವರು ನಡೆಸ್ತಾ ಇದ್ದಾನೆ. ಪ್ರಿಯರೇ, ದೇವರಿಗೆ ಮಹಿಮೆಯಾಗಲಿ. ಈ ಒಂದು ಮುಂಜಾನೆಯ ಜಾವದಲ್ಲಿ ಪ್ರಿಯರೇ, ನಾವು ನಿಜವಾಗಲೂ ದೇವರ ಸನ್ನಿಧಾನವನ್ನ ಸಂತೋಷವಾಗಿ ಬಯಸಬೇಕು. ಹಾಗೆ ಸಂತೋಷವಾಗಿ ಬಯಸುವಾಗ ನಿಜವಾಗಲೂ ಅವ್ರು ಎಷ್ಟು ಧನ್ಯರು ಗೊತ್ತಾ, ಅವ್ರು ಎಷ್ಟೋ ಭಾಗ್ಯವಂತರು ಎಂಬುದಾಗಿ ದೇವರ ವಾಕ್ಯವನ್ನು ನೋಡುತ್ತೇವೆ. ಇಲ್ಲಿ ದಾವೀದನಿಗೆ ಸಂತೋಷವಾಗಿದೆ. ಯಾಕೆ ಸಂತೋಷ ನೋಡ್ರಿ, ಇವತ್ತು ನಮ್ಗೆ ಏನಾದ್ರೂ ಸಿಕ್ಕಿದ್ರೆ ಸಾಕು, ದೇವರ ಸಮ್ಮುಖವನ್ನು ಬಯಸದೆ ನಾವೇನೇನೋ ಕಾರ್ಯಗಳಿಗೆ ಕೈ ಹಾಕ್ತೀವಿ. ಪ್ರಿಯರೇ, ಸ್ವಲ್ಪ ಸಿಕ್ಕರೆ ಸಾಕು, ಸ್ವಲ್ಪ ಏನಾದರೂ ಹಣ, ಆಸ್ತಿ, ಐಶ್ವರ್ಯ ಏನಾದ್ರೂ ಸ್ವಲ್ಪ ಸಿಕ್ಕರೆ ಸಾಕು, ಬಂಗಾರ ಆಗಲಿ, ಅದ್ರ ಮೇಲೇ ಧ್ಯಾನ. ಅದರಲ್ಲಿ ದಾವೀದನಾದ್ರೂ ಹಂತದಲ್ಲಿಲ್ಲ, ದೇವರ ಸನ್ನಿಧಾನವನ್ನು ಬಯಸ್ತಾ ಇದ್ದಾನೆ. ದೇವರ ಆಲಯಕ್ಕೆ ಬಾ ಅಂತಂದ್ರೆ ಅನೇಕ ಜನಗಳಿಗೆ ಏನಾಗ್ತದೆ ಗೊತ್ತಾ, ಮುಖ ಒಂಥರ ವಿಕಾರ ಮಾಡ್ಕೊಳ್ತಾರೆ, ಜಿಗುಪ್ಸೆಗೆ ಒಳಗಾಗ್ತಾರೆ, ಹೇಗೋ ಒಂಥರ ಉದಾಸೀನಾಗಿ ಇರ್ತಾರೆ. ಪ್ರಿಯರೇ, ನಾವು ಹಾಗಾಗಬಾರ್ದು. ನಾವು ಸಂತೋಷವಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ನಿಜವಾಗ್ಲೂ ನಮ್ಮನ್ನ ಉಪಯೋಗಿಸಿಕೊಳ್ಳುತ್ತಾನೆ.
ಆತ ನಮ್ಮ ಮೇಲೆ ನಿಜವಾಗಲೂ ಆತನ ಸಂತೋಷವುಳ್ಳವನಾಗಿ ನಮ್ಮನ್ನು ಮುಂದಕ್ಕೆ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಈ ವಾಕ್ಯವನ್ನು ನಿಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.